ವಿಶಾಲಣ್ಣ ಸ್ವಲ್ಪ ಸರ್ಕಲಿನ ಲೈನಿನ ಹೊರಗಡೆ. ವಿಶಾಲ್ ಸರ್. ಎಸ್ ಸರ್. ಮೊದಲ ಟಾಸನ್ನು ಗೆದ್ದಂಥ ಪಿಂಕ್ ಬ್ಲೂ ಟೀಮು ಬ್ಯಾಟಿಂಗನ್ನು ಆಯ್ಕೆಕೊಂಡಿದೆ. ಸರ್ ಒಂದು ಬ್ಯಾಟ್ ಕೊಡಿ ಇಲ್ಲಿ. ಶಿವರೇ ಬರಿ. ಓಕೆ. ಎಳೆದು ಬಾರಿಸಿದ್ದಾರೆ ಭರತ್ ಅವರಿಂದ. ಅತ್ಯುತ್ತಮವಾದಂಥ ಶಾಟ್ ಅದು. ಎರಡನೇ ನೋಡೋ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಎಳೆದು ಬಾರಿಸೋ ಪ್ರಯತ್ನ ಜಿತೇಂದ್ರ ಅವರಿಂದ ಡಾಟ್ ಆಗ್ತಾ ಇದೆ. ಮತ್ತೊಂದು ಅತ್ಯುತ್ತಮವಾದಂತಹ ಲೀಗಲ್ ಡೆಲಿವರಿ ಯಶಸ್ವಿ ಆಗ್ತಾ ಇದೆ. ಮತ್ತೊಂದು ಅತ್ಯುತ್ತಮವಾದಂತಹ ಸತತ ಯಶಸ್ವಿ ಡಾಟ್ ಬಾಲ್ಗಳಾಗ್ತಾ ಇದ್ದಾವೆ. ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಕ್ಯಾಚ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಮುಂದಿನ ದಾಂಡಿಗರಾಗಿ ಬಸವರಾಜ್ ಅವರು ಆಗಮಿಸ್ತಾ ಇದ್ದಾರೆ. ಡಾಟ್ ಆಗ್ತಾ ಇದೆ. ಓವರ್ ಮುಕ್ತಾಯ. ಮೊದಲನೇ ಓವರ್ಗೆ 2 ರನ್ ಗಳಿಸಿ ಆಡ್ತಾ ಇದ್ದಾರೆ. ಈ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಕ್ರಿಕೆಟ್ ಮೇಲಿರುವಂಥ ಪ್ರೀತಿಗಿನ ಆಟದಲ್ಲಿನ ತಮ್ಮ ಚೈತನ್ಯವನ್ನು ಪಡೆದುಕೊಳ್ತಾ ಇದ್ದಾರೆ. ಬದುಕಿನ ವೈಫಲ್ಯಗಳು ಏನೇ ಇದ್ರೂ ಕೂಡ ದೇವರು ಕೊಟ್ಟ ಸೃಷ್ಟಿಗೆ ನಾವು ಗೌರವಿಸಲೇಬೇಕು. ಅದನ್ನು ಮುಂದಿನ ಬ್ಯಾಟ್ಸ್ಮನ್ ಆಗಿ ಭರತ್ ಅವರು ಇದ್ದಾರೆ. ಸ್ಟ್ರೈಕಲ್ಲಿ ನಾನ್ ಸ್ಟ್ರೈಕರಲ್ಲಿ ಬಸು ಅವರು ಇದ್ದಾರೆ. ದೇವರ ಕೊಟ್ಟ ಸೃಷ್ಟಿಯಲ್ಲಿ ನಾವು ಯಾವುದು ಹೆಚ್ಚು ಆಗೋಲ್ಲ, ಅದನ್ನು ಪಡೆದುಕೊಳ್ಳಲೇಬೇಕು. ಸ್ವೀಕೃತ ಗುಣ. ಇಂಥ ಕ್ರೀಡಾಭಿಮಾನಿಗಳು ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಇವರನ್ನು ಕರೆದುಕೊಂಡು ಬಂದಂಥ ಮೋಹನ್ ಸರ್ ಅವರು ಇರ್ಬೋದು, ಸಚಿನ್ ಪಾಟೀಲ್ ಸರ್ ಅವರು ಇರ್ಬೋದು, ಅವರಿಗೆ ತುಂಬ ಹೃದಯದ ಗೌರವಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಬೇಕಾದಂಥ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಮಾಡಿ ಕ್ರೀಡೆಯಲ್ಲಿ ತೊಳ್ಕೊಳ್ಳಿ. ಬದುಕಿನ ಚೈತನ್ಯವನ್ನು ಸದಾ ಹೀಗೆ ಇರಲಿ. ಅತ್ಯುತ್ತಮವಾದಂಥ ಹೊಡೆತವನ್ನು ಹೊಡೆದಿದ್ದಾರೆ. ಕಾದು ನೋಡೋಣ. ಕ್ಯಾಚ್ ಹಿಡಿಯೋ ಪ್ರಯತ್ನ. ಒಳ್ಳೆಯ ಫೀಲ್ಡಿಂಗು. 2 ರನ್ನನ್ನು ತಡಿತಾ ಇದ್ದಾರೆ. ಭರ್ಜರಿಯಾದಂಥ ನೋಡ್ಬೋದು ಆಡಿಯನ್ಸ್ಗಳು ಚಪ್ಪಾಳೆ ತಟ್ಟಲೇಬೇಕಾಗುತ್ತೆ. ನ್ಯೂನ್ಯತೆಗಳು ಏನೇ ಇದ್ರೂ ಕೂಡ. ಬಟ್ ಈ ಕ್ರೀಡಾಲೋಕ, ಈ ಕ್ರಿಕೆಟ್ ಪಂದ್ಯ ಅವರಿಗೂ ಕೂಡ ಒಂದು ವೇದಿಕೆಯನ್ನು ಸಿದ್ಧತೆ ಮಾಡಿಕೊಟ್ಟಂಥ ಅನುಕೂಲ ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಯುವ ನಾಯಕರಾದಂಥ ಕೃಷ್ಣೇಗೌಡ ಪಾಟೀಲ್ ಸರ್ ಅವರಿಗೂ, ಸಚಿನ್ ಪಾಟೀಲ್ ಸರ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ.
ಎಳೆದು ಬಾರಿಸುವ ಪ್ರಯತ್ನ, ಮತ್ತೊಂದು ಡಾಟ್ ಆಗ್ತಾ ಇದೆ. ಸತತ ಯಶಸ್ವಿ ಎಸೆತಗಳನ್ನು ಕಂಡುಕೊಳ್ತಾ ಇದ್ದಾರೆ. ಒಳ್ಳೆ ಶಾಟ್ ಇದು. ಕದು ನೋಡೋಣ. 2 ರನ್ನನ್ನು ತೆಗೆದುಕೊಳ್ತಾ ಇದ್ದಾರೆ. ನೋ ಬಾಲ್ ಅಂತ ಹೇಳಿ ನಿರ್ಧರಿಸ್ತಾ ಇದ್ದಾರೆ. ಫ್ರೀ ಹಿಟ್ಟಿನ ಅವಕಾಶ ದೊರೀತಾ ಇದೆ. ಮತ್ತೊಂದು ಅತ್ಯುತ್ತಮವಾದಂತಹ ಎಸೆತವಾಗಿ ಕನ್ವರ್ಟ್ ಆಗ್ತಾ ಇದೆ. ಶಾರ್ಟ್ ಆಗಿ ಬಿದ್ದಂತ ಬಾಲ್ ಎಳೆದು ಬಾರಿಸುವ ಪ್ರಯತ್ನ, ಡಾಟ್ ಆಗ್ತಾ ಇದೆ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 7. ಈ ಪಂದ್ಯಾಟಗಳು ಕೂಡ ಲೈವ್ ಅಲ್ಲಿ ಬರುತ್ತೆ. ಕೆಚ್ ಪಾಟೀಲ್ ಸ್ಪೋರ್ಟ್ಸ್ ಇವೆಂಟ್ ಅವರ ವತಿಯಿಂದ ನಡೀತಾ ಇರುವಂತಹ 24 ಲೈವ್ ಇವೆಂಟ್ ಅಲ್ಲಿ ಈ ಎಲ್ಲ ಪಂದ್ಯಾಟಗಳನ್ನು ತಾವು ಲೈವ್ ಅಲ್ಲಿ ನೋಡಬಹುದು. ಬೇಡ ಚಿನ್ನುಗ್ ಬೇಡ, ಮುಂದಿನ ಓವರ್ ಚಿನ್ನು ಬೇಡ ಬೇಡ, ಚಿನ್ನು ಮುಂದಿನ ಓವರ್ ಬೇಡ, ಬೇರೆದವ್ರಿಗೆ ಹಾಕ್ಸಿ, ಬೇರೆದವ್ರಿಗೆ ಹಾಕ್ಸಿ. ಎಳೆದು ಬಾರಿಸುವ ಪ್ರಯತ್ನ, 1 ರನ್ನನ್ನು ತೆಗೆದುಕೊಳ್ತಾ ಇದ್ದಾರೆ. 6 ಓವರಿನ ಪಂದ್ಯವಾಗಿರುತ್ತೆ. 2ನೇ ಓವರ್, 3ನೇ ಓವರ್ ಪ್ರಗತಿ ಹಂತದಲ್ಲಿ 9 ಗಳಿಸಿ ಆಡ್ತಾ ಇದೆ. ಸ್ಲೋ ಡಿಲಿವರಿ, ಎಳೆದು ಬಾರಿಸಿದ್ದಾರೆ, ಗ್ಯಾಪ್ ಅಲ್ಲಿದೆ, 4 ಆಗ್ತಾ ಇದೆ. ಭರ್ಜರಿ ಶಾಟ್. ನಾಲ್ಕು ಆಗ್ತಾ ಇದೆ. ಭರ್ಜರಿಯಾದಂಥ ಶಾಟ್, 4 ಕಂಡುಕೊಳ್ತಾ ಇದೆ. 17ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ ಸ್ಕೋರ್.
ಮತ್ತೊಂದು ಅತ್ಯುತ್ತಮವಾದಂತಹ ಸಿಂಗಲ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಭರ್ಜರಿ ಆದಂತ ಶಾಟ್, ಇದು ಕೂಡ 4 ಹೋಗ್ತಾ ಇದೆ. ಒಳ್ಳೆ ಪ್ರಯತ್ನ. 22ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. ಮತ್ತೊಂದು ಶಾರ್ಟ್ ಬಾಲ್, ಇದು ಕ್ಯಾಚ್ ಆಗತ್ತಾ? 4 ಆಗ್ತಾ ಇದೆ. ಒಳ್ಳೆ ಪ್ರಯತ್ನ. 4. ಅತ್ಯುತ್ತಮವಾದಂತ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಏಳಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 4ನೇ ಓವರ್ ಪ್ರಗತಿ ಹಂತದಲ್ಲಿ. ಒಂದು ರನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಕ್ಯಾಚ್ ಆಗೋ ಸಾಧ್ಯತೆ, ಯಾಕಾದ್ರೂ ನೋಡೋಣ. ಕ್ಯಾಚ್ ಅನ್ನ ತೆಗೆದುಕೊಳ್ಳೋ ಪ್ರಯತ್ನ, ಅತ್ಯುತ್ತಮವಾದಂತಹ ಪ್ರಯತ್ನ. ಮತ್ತೊಂದು 4 ಆಗ್ತದೆ. 32. ನಾಲ್ಕು ಓವರ್ಗಳ ಮುಕ್ತಾಯಕ್ಕೆ 32. ಓಕೆ, ಮುಂದಿನ ಬ್ಯಾಟ್ಸ್ಮನ್ ರಿಟೈರ್ಡ್ ಆಗ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಬರ್ತಾ ಇದ್ದಾರೆ. ಎಲ್ಲರಿಗೂ ಅವಕಾಶವನ್ನು ಕೊಡುವ ಗುರಿ 6 ಓವರಿನ ಪಂದ್ಯವಾಗಿರುತ್ತೆ.
ಆದಂಥ ಶಾಟ್ ಇದು ಕೂಡ. ಫೀಲ್ಡನ್ನು ಮಾಡ್ತಾರಾ, ಒಳ್ಳೆ ಫೀಲ್ಡಿಂಗು. 2 ರನ್ನನ್ನು ಪಡೆದುಕೊಳ್ತಾ ಇದ್ದಾರೆ. ಕ್ಯಾಚನ್ನು ಮಾಡೋ ಪ್ರಯತ್ನ, ಮತ್ತೊಂದು ಕಮ್ಯುನಿಕೇಶನ್ ಮಿಸ್ಟೇಕು. 1 ರನ್ನಿಗೆ ಮಾತ್ರ ಸಂತೃಪ್ತಿ. 35ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ 5ನೇ ಓವರ್ ಪ್ರಗತಿ ಹಂತದಲ್ಲಿ. ಈ ಕ್ರೀಡಾಕೂಟ ಭಾರಿ ಯೋಜಿತ ಸುಸಜ್ಜಿತವಾಗಿ ಸಾಗಿ ಬರ್ತಾ ಇದೆ. ಅವರೆಲ್ಲ ಪೋಷಕರು, ಅವರೆಲ್ಲ ಅಭಿಮಾನಿಗಳು ಕೂಡ ನೋಡ್ತಾ ಇದ್ದಾರೆ ಯೂಟ್ಯೂಬ್ ಲೈವಲ್ಲಿ. ನೋ ಬಾಲ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಫ್ರೀ ಹಿಟ್ಟಿನ ಅವಕಾಶ. ಇದರಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರ್ಬೋದು, ಕಿವಿಡ ಮತ್ತು ಮೂಕರು ಇರ್ಬೋದು, ಡಮ್ ಆ್ಯಂಡ್ ಡಫ್ ಇರ್ಬೋದು, ಅವರೆಲ್ಲರಿಗೂ ಒಂದು ಅವಕಾಶವನ್ನು ಕೊಟ್ಟು ಕ್ರಿಕೆಟ್ ಪಂದ್ಯಾಟದ ಬದುಕಿನ ದೈನಂದಿನ ಚಲನೆಯಲ್ಲಿ ಕೂಡ ಒಂದು ಮತ್ತೊಂದು ಎಳೆದು ಬಾರಿಸೋ ಪ್ರಯತ್ನ. ಅಗಲವಾದ ಎಸೆತ, ಮತ್ತೊಂದು ರನ್ ಸೇರ್ಪಡೆ ಆಗ್ತಾ ಇದೆ. ದೇಹಕ್ಕೆ ಬೇಕಾದಂಥ ಕ್ರಿಯಾಶೀಲತೆಯನ್ನು ಕಂಡುಕೊಳ್ತಾ ಅದನ್ನು ಕ್ರಿಕೆಟಿನ ಮೂಲಕ ಕಂಡುಕೊಳ್ಳುವ ಪ್ರಯತ್ನ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ. ಅತ್ಯುತ್ತಮವಾದಂಥ ಯಶಸ್ವಿ ಎಸೆತಗಳು ಕಂಡುಕೊಳ್ತಾ ಇದ್ದಾರೆ. 5ನೇ ಓವರ್ ಪ್ರಗತಿ ಹಂತದಲ್ಲಿ 37. ಫುಲ್ ಟಾಸ್ ಆಗಿ ಬಿದ್ದಂಥ ಬಾಲ್ ಕಟ್ ಮಾಡಿದ್ದಾರೆ. ಸ್ಕ್ವೇರ್ ಲೆಗ್ ಹತ್ರ ಓಡ್ತಾ ಇದೆ. ಎರಡು ರನ್ನನ್ನು ತೆಗೆದುಕೊಳ್ತಾ ಇದ್ದಾರೆ. ಓವರ್ ಮುಕ್ತಾಯ 39. 5 ಓವರ್ಗಳ ಮುಕ್ತಾಯಕ್ಕೆ. ಆರು ಎಸೆತಗಳು ಮಾತ್ರ ಬಾಕಿ ಬ್ಲೂ ಟೀಮ್ಗೆ. ಭಾರಿ ಮನಮೋಹಕವಾಗಿ ಸಾಗಿ ಬರ್ತಾ ಇದೆ ಈ ಪಂದ್ಯ. 106 ನೆರೆದೇರುವಂಥ ಕ್ರೀಡಾಭಿಮಾನಿಗಳಿಗೆ ನಮ್ಮ KH ಪಾಟೀಲ್ ಇವೆಂಟಿನ ಪರವಾಗಿ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಡಮ್ ಆ್ಯಂಡ್ ಡೆಫ್ಟ್ ಅವರ ಕ್ರಿಕೆಟ್ ಪಂದ್ಯಾಟಗಳು ಭಾರಿ ಅದ್ದೂರಿಯಾಗಿ ಸಾಗಿ ಬರ್ತಾ ಇದೆ. ನೋಡಿ, ಅವರಲ್ಲಿ ಕೂಡ ಹೊಂದಾಣಿಕೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ತಂಡದ ನಾಯಕರು ಮಣಿಕಂಠ ಅವರು ಹೇಳ್ತಾ ಇದ್ದಾರೆ ಯಾವ ಥರ ಎಸೆತಗಳನ್ನು ಎಸಿಬೇಕಂತೇಳಿ. ಮತ್ತೊಂದು ವೈಡ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಇದು ಕೂಡ ಅತ್ಯುತ್ತಮವಾದಂಥ ಎಸೆತ. ಡಾಟ್ ಆಗ್ತಾ ಇದೆ. ಕೊನೆಯ ಇಲ್ಲ ಸರ ಎಂತ ಮತ್ತೊಂದು ವೈಡ್ ಅಂತ ಹೇಳ್ತೇನೆ ನಿರ್ಧರಿಸ್ತಾ ಇದ್ದಾರೆ. ಎಳೆದು ಬಾರಿಸೋ ಪ್ರಯತ್ನ, ಮತ್ತೊಂದು ಡಾಟ್ ಆಗ್ತಾ ಇದೆ. ಅದ್ಭುತವಾದಂತ ರನ್ಔಟ್ ಅನ್ನು ಆಗ್ತಾ ಇದೆ ಅನಿಸ್ತಾ ಇದೆ. ಥರ್ಡ್ ಅಂಪೈರ್ ನೋಡ್ತಾರೆ ನೋಡಿ, ಇವಾಗ ಹೆಂಗೆ ಲೈವ್ ಅಲ್ಲಿ ಬರುತ್ತೆ ಅದು ಸ್ಕ್ರೀನ್ ಅಲ್ಲಿ. ಮತ್ತೊಂದು ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. 3ನೇ ವಿಕೆಟ್ ಪಿಂಕ್ ತಂಡದ್ದು. ಒಳ್ಳೆಯ ಸ್ಕೋರ್ ಅನ್ನು ಗಳಿಸಿದ್ದಾರೆ. 41 ಆಗಿದೆ. ಭರ್ಜರಿಯಾದಂಥ ಹಿಟ್ ಆಗಿದೆ. ವಾ, ಬ್ಯಾಟ್ ಏರಲ್ಲೇ ಇದೆ ನೋಡ್ಬೋದು. ಮತ್ತೊಂದು ರನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಪಿಂಕ್ ತಂಡ. 2ನೇ ರನ್ ಕೂಡ ಓಡೋ ಪ್ರಯತ್ನ. 4 ಆಗುತ್ತಾ ಕಾದು ನೋಡೋಣ. ಕೊನೆ ಹಂತದಲ್ಲಿ ಅತ್ಯುತ್ತಮವಾದಂಥ ಫೀಲ್ಡಿಂಗ್ ಅನ್ನು ಕಂಡುಕೊಳ್ತಾ ಇದೆ.
4 ಆಗ್ತಾ ಇದೆ, 4 ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಮುನ್ನುಗ್ಗಿ ಬಾರಿಸೋ ಪ್ರಯತ್ನ, ಬ್ಯಾಟಿನ ಒಳಂಚಿಗೆ ತಾಗಿ ಶಾರ್ಟ್ ಫೈನಲ್ ಆಗತ್ತಿರುವಂತ ಆಟಗಾರರ ಕೈಯಲ್ಲಿ ಚೆಂಡು. ನಲವತ್ತ 6. ಇದು ಕೂಡ ಅತ್ಯುತ್ತಮವಾದಂತ ಎಸೆತ, 1 ರನ್ನಿಂಗ್ ಮಾತ್ರ ಸಂತೃಪ್ತಿ. ಏನು ಕೊನೆಯ ಎಸೆತ ಬಾಕಿ ಇದೆ. ಉತ್ತಮವಾದಂತ ರನ್ನ ಕಳೆದುಕೊಳ್ತಾ ಇದ್ದಾರೆ. 48 ಆಗ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ ಬೇಗನೆ ಬ್ಯಾಟ್ಸ್ಮನ್ ಬರಬೇಕು. 48. इस्माइल पा क्या रे, कोई बना दिया वो इले
ಓಕೆ, ಸತೀಶ್ ಅವರು ಬರ್ತಾ ಇದ್ದಾರೆ. 49 ಟಾರ್ಗೆಟ್ ಇದೆ ಬ್ಲೂ ಟೀಮ್ಗೆ. 49 ಬಸವರಾಜ್. ವೈಡ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. ಬೈಕ್ ತಗೊಳ್ಳಿ, ಬೈಕು. ಕಟ್ ಮಾಡೋ ಪ್ರಯತ್ನ ವಿಠಲ್ ಅವರಿಂದ ಡಾಟ್ ಆಗ್ತಾ ಇದ್ದಾರೆ. ಶಾರ್ಟ್ ಬಾಲ್ ಕಟ್ ಮಾಡೋ ಪ್ರಯತ್ನ, ಇದು ಕೂಡ ಡಾಟ್ ಆಗ್ತಾ ಇದೆ. ಯಾವುದೇ ಅವಕಾಶವನ್ನು ಕಂಡುಕೊಳ್ತಾ ಇಲ್ಲ ವಿಠಲ್ ಅವರಿಂದ. ಒಳ್ಳೆಯ ಬ್ಯಾಟನ್ನು ಆಡಿದ್ದಾರೆ ಪಿಂಕ್ ಟೀಮು. ಬ್ಲೂ ಟೀಮಿನ ದಾಂಡಿಗರು ನೋಡಬೇಕು. ಹೊಡೆಯೋ ಪ್ರಯತ್ನ, ಫೈನ್ ಲೆಗ್ ಹತ್ರ ಹೋಗ್ತಾ ಇದೆ ಬಾಲು. ನಿಧಾನ. 2ನೇ ರನ್ ಕಾಲ್ ಮಾಡ್ತಾ ಇದ್ದಾರೆ. 2 ರನ್ನನ್ನು ತೆಗೆದುಕೊಳ್ತಾ ಇದ್ದಾರೆ. 2 ಯಶಸ್ವಿ ರನ್ನನ್ನು ತೆಗೆದುಕೊಳ್ತಾ ಇದ್ದಾರೆ. ಒಳ್ಳೆ ಫೀಲ್ಡಿಂಗ್ ಅನ್ನು ಕಂಡುಕೊಳ್ತಾ ಇದ್ದಾರೆ ಸತೀಶ್ ಅವರು. 3 ರನ್ ಗಳಿಸಿ ಆಡ್ತಾ ಇದೆ ಬ್ಲೂ ಟೀಮು. 49 ಅವಶ್ಯಕತೆ. ಕ್ಯಾಚ್ ಆಗತ್ತೆ. ಡ್ರಾಪ್ ಆಗ್ತಾ ಇದೆ. ರಿವರ್ಸ್ ಸ್ವಿಪ್ ಮಾಡ್ತಾ ಇದ್ದಾರೆ. ಒಳ್ಳೆ ಪ್ರಯತ್ನ, ಕನೆಕ್ಟ್ ಆಗಿಲ್ಲ ಸರಿಯಾಗಿ. ಆದರೂ ಕೂಡ 1 ರನ್ ಓಡ್ತಾ ಇದ್ದಾರೆ. ಎಳೆದು ಬಾರಿಸಿದ್ದಾರೆ ಸರ್. ಶಾರ್ಟ್ ಸರ್. ಅವ್ರೇನು ಶಾಯಿ ದರ್ಬಾರ್ ನಾಲ್ಕು ಪಡೆದುಕೊಳ್ತಾ ಇದೆ ಬಸವರಾಜ್ ಅವರಿಂದ. ಭರ್ಜರಿ ಹೊಡೆತ, ಫುಲ್ ಟಾಸ್ ಆಗಿ ರನ್ನ ತೆಗೆದುಕೊಳ್ತಾ ಇದ್ದಾರೆ. ಆಗ್ತಾ ಇದೆ ವೈಡ್. ಎಳೆದು ಬಾರಿಸಿದ್ದಾರೆ ಬಸವರಾಜ್ ಅವರಿಂದ. ಭರ್ಜರಿ ಶಾಟ್. ಒಳ್ಳೆ ಫೀಲ್ಡಿಂಗ್ ಪ್ರದರ್ಶನ ಬ್ಲೂ ಟೀಮಿನ ಆಟಗಾರರಿಂದ, ಪಿಂಕಿ ಟೀಮಿನ ಆಟಗಾರರಿಂದ. ಭಾರಿ. ಈಗಾಗಲೇ ನಮ್ಮ ಸನ್ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರು ಕೂಡ ಈ ಪಂದ್ಯವನ್ನು ಲೈವಲ್ಲಿ ನೋಡ್ತಾ ಇದ್ದಾರೆ. ಕೃಷ್ಣೇಗೌಡ ಪಾಟೀಲ್ ಅವರು ಡಮ್ ಅಂಡ್ ಡೆಫ್ಟಿನ ಕ್ರಿಕೆಟ್ ಪಂದ್ಯವನ್ನು ನಮ್ಮ ಕೆ ಎಚ್ ಪಾಟೀಲ್ ಇವೆಂಟಿನ ಪರವಾಗಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ರೀಡಾ ಸ್ಫೂರ್ತಿಯನ್ನು ಈ ಆಟಗಾರರು ಮೆರಿತಾ ಇದ್ದಾರೆ. ಇವರನ್ನು ಕರೆತಂದಂಥ ನಮ್ಮ ಮೋಹನ್ ಸರ್ ಇರ್ಬೋದು, ಶಿವಕುಮಾರ್ ಪಾಟೀಲ್ ಸರ್ ಇರ್ಬೋದು, ಅವರೆಲ್ಲ ಸಂಗಡಿಗರಿಗೂ ಕೂಡ ನಾವು
ನಮ್ಮ KH ಪಾಟೀಲ್ ಇವೆಂಟ್ ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬದುಕಿನ ಹೊಸ ನಗುವನ್ನು, ಬದುಕಿನ ಹೊಸ ಚೈತನ್ಯವನ್ನು ಕ್ರೀಡಾ ಲೋಕದ ಕ್ರಿಕೆಟ್ ಮೂಲಕ ಕಂಡುಕೊಳ್ತಾ ಇದ್ದಾರೆ ಈ ಎಲ್ಲ ಆಟಗಾರರು. ಕಾಣಿಸುವ ಲೋಕಕ್ಕೆ ತಮ್ಮದೇ ಆದ ಹೊಸ ಲೋಕವನ್ನು ಸೃಷ್ಟಿ ಮಾಡಿಕೊಳ್ಳುವ ಪ್ರಯತ್ನ ದೈನಂದಿನ ಬದುಕಲ್ಲಿ. ಎಳೆದು ಬಾರಿಸುವ ಪ್ರಯತ್ನ, ಒಳ್ಳೆ ಫೀಲ್ಡಿಂಗ್, 1 ರನ್. 16ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ ಎರಡನೇ ಅವರ ಪ್ರಗತಿ ಹಂತದಲ್ಲಿ. ಸಂಜೆಯ ಮುಂಗತ್ತಿಲಿನಲ್ಲಿ ಕ್ರೀಡಾ ಲೋಕದ ಡಮ್ ಆ್ಯಂಡ್ ಡಫ್ಟಿನ ಕ್ರಿಕೆಟ್ ಪಂದ್ಯಾಟಗಳು ಸಾಗಿ ಬರ್ತಾ ಇದ್ದಾವೆ. ಅತ್ಯುತ್ತಮವಾದಂಥ ಎಸೆತ. ಮುಂದಿನ ದಿನಮಾನಗಳಲ್ಲಿ ಇಂಥದ್ದೇ ಜಿಲ್ಲೆ ಕಂಡಂಥ, ರಾಜ್ಯ ಕಂಡಂಥ ಶ್ರೇಷ್ಠ ಟೂರ್ನಿ ಗದಗ ಜಿಲ್ಲೆಯಲ್ಲಿ ಆಗಲಿ. ಯಾಕಂದರೆ ಕ್ರೀಡಾ ಕೂಟಗಳು ಕಂಡಿಟ್ಟಾದಾಗಲೇ ಕ್ರೀಡಾ ಪಟುಗಳು ಬೆಳೆಯೋಕ್ಕೆ ಸಾಧ್ಯ. ಅತ್ಯುತ್ತಮವಾದಂಥ ಹೊಡೆತ ವಿಠಲ್ ಅವರಿಂದ. ಅಷ್ಟೇ ಒಳ್ಳೆ ಕ್ಷೇತ್ರ ರಕ್ಷಣೆ. 2ನೇ ರನ್ ನೋಡೋ ಪ್ರಯತ್ನ, ಸರಿಯಾಗಿ ಥ್ರೋ ಬರದ ಕಾರಣ 2 ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 18ಕ್ಕೆ ಮುನ್ನಡೆ ಪಡೆದುಕೊಳ್ತಾರೆ. ಓವರ್ ಮುಕ್ತಾಯ. 2 ಓವರ್ಗಳಿಗೆ 18. ಬ್ಯಾಟ್ಸ್ಮನ್ ಚೇಂಜ್ ಆಗ್ತಾ ಇದ್ದಾರೆ. ರಿಟೈರ್ಡ್ ಔಟ್ ಆಗ್ತಾ ಇದ್ದಾರೆ. ಸರ್ ವಿಠಲ್ ಚೇಂಜ್ ಓವರ್ ಮಣಿಕಂಠ ಮಣಿಕಂಠ. ಎಳೆದು ಬಾರಿಸುವ ಪ್ರಯತ್ನ ಮಣಿಕಂಠ ಅವರಿಂದ. 4 ಆಗ್ತಾ ಇದೆ. ಸ್ವಲ್ಪ ಬಾಲ್ ಕೊಡಬೇಕು ಅಭಿಮಾನಿಗಳು. ಇಪ್ಪತ್ತ 3ಕ್ಕೆ ಮುನ್ನಡೆ ಪಡೆದುಕೊಳ್ತಾ ಇದೆ. 49ರ ಅವಶ್ಯಕತೆ ಇದೆ. ರಿವರ್ಸ್ ಹಿಪ್ ಕ್ಯಾಚ್ ಆಗತ್ತಾ? ಇದು ಕೂಡ 4 ಆಗ್ತಾ ಇದೆ. ನೋ ಬಾಲ್ ಅಂತ ಹೇಳ್ತಾ ಇದ್ದಾರೆ. ನೋ ಬಾಲ್ ಕೂಡ ಆಗ್ತಾ ಇದೆ. ಕೂಡ ಕಾದು ನೋಡೋಣ. 6 ಆಗ್ತಾ ಇದೆ. ಒಳ್ಳೆ ಶಾಟು ಮಣಿಕಂಠ ಅವರಿಂದ. ಭರ್ಜರಿಯಾದಂಥ ಶಾಟು, ಕ್ರಿಕೆಟಿಂಗ್ ಶಾಟ್ಗಳು ಕಂಡುಕೊಳ್ತಾ ಇದೆ. 6 ಆಗ್ತಾ ಇದೆ.
ಲೀಗಲ್ ಡೆಲಿವರಿ ಅತ್ಯುತ್ತಮವಾದಂಥ ಎಸೆತ 34 ಆಗಿದೆ. ಓ ಒಳ್ಳೆ ಶಾಟು, ಡಗೌಟ್ ಹತ್ರ ಹೋಗಿದೆಯೋ, ಸ್ವಲ್ಪ ಬಾಲ್ ಕೊಡಬೇಕಲ್ಲಿ. 4 ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. 38 ಆಗ್ತಾ ಇದೆ. ಕೊನೆ 11 ರನ್ನಿನ ಅವಶ್ಯಕತೆ ಮಾತ್ರ. ಹಳೆ ಬಾಲ್ ಕೊಡು. ಪ್ಲೇಯರ್ಸ್ ಒಳಗಡೆ ಬನ್ನಿ. ಇದು ಕೂಡ 4 ಆಗ್ತಾ ಇದೆ. ಭರ್ಜರಿ ಆದಂತ ಶಾಟ್ ಮಣಿಕಂಠ ಅವರಿಂದ. 42 ಆಗ್ತಾ ಇದೆ. ಕೊನೆ 7 ರನ್ಗಳು ಮಾತ್ರ ಬಾಕಿ. ಮಣಿಕಂಠ ಚೇಂಜ್ ಆಗು ನೀನು. ಹಾ, ಹೇಳ 42. 7 ರನ್ ಬೇಕು. 7 ರನ್ಸ್. ಮುಂದಿನ ಭರತ್, ಬೌಲರ್ ಭರತ್ ಕುಮಾರ್. ಸ್ಕೂಪ್ ಮಾಡೋ ಪ್ರಯತ್ನ, ವೈಡ್ ಅಂತೇಳಿ ನಿರ್ಧರಿಸ್ತಾ ಇದ್ದಾರೆ. 43 ಆಗ್ತಾ ಇದೆ. ಡೈಮಂಡ್ ಡೆಫ್ಟಿನ ಕ್ರಿಕೆಟ್ ಪಂದ್ಯಾಟಗಳು. ಬಾರಿ ಅತ್ಯುತ್ತಮವಾದಂಥ ಕ್ರಿಕೆಟ್ ಆಟಗಾರಿದ್ದಾರೆ, ನೋಡ್ಬೋದು ನಾವು. ಅದರಲ್ಲಿಯೂ ಒಳ್ಳೆಯ ಕ್ರಿಕೆಟನ್ನು ಆಡಿದ್ದಾರೆ ಅವರು ಕೂಡ. ಮತ್ತೊಂದು ಸ್ಕೂಪ್ ಮಾಡೋ ಪ್ರಯತ್ನ, ಕೀಪರ್ಗೆ ಚೆಂಡು ಸಿಕ್ಕಿಲ್ಲ. 1 ರನ್ನಿಗೆ ಮಾತ್ರ. ಬೈಸ್ ಮುಖಾಂತರ ಹೇಳಿ ಸರ್. ಓಕೆ, 1 ರನ್. ಎಳೆದು ಬಾರಿಸೋ ಪ್ರಯತ್ನ, ಅತ್ಯುತ್ತಮವಾದಂಥ ಶಾಟು, ಸರಿಯಾಗಿ ಕನೆಕ್ಟ್ ಆಗಿಲ್ಲ. 1 ರನ್. ಕಮ್ಯುನಿಕೇಷನ್ ಇರಲ್ಲ, ಅದಕ್ಕೆ ಗೊತ್ತಾಗಲ್ಲ. ಅದು ಒಳ್ಳೆಯದು. ಕಮ್ಯುನಿಕೇಷನ್ ಜಗತ್ತನ್ನು ಕಂಡುಕೊಂಡಿಲ್ಲ. 1 ರನ್ನಿಗೆ ಮಾತ್ರ. ಡೈಮಂಡ್ ಡೆಫ್ಟ್ ಕ್ರಿಕೆಟ್ ಪಂದ್ಯಾಟಗಳು ಜೋರಾಗಿ ಸಾಗಿ ಬರ್ತಾ ಇದೆ. ಗೆಲ್ತಾ ಇದೆ ಅನಿಸುತ್ತೆ ಬ್ಲೂ ಟೀಮ್. 4 ರನ್ನಿನ ಅವಕಾಶ.
ಒಳ್ಳೆ ಬಾಲೆ ಭರತ್ ಕುಮಾರ್ ಅವರಿಂದ ಅತ್ಯುತ್ತಮವಾದಂತಹ ಎಸೆತಗಳು. ಮುಂದಿನ ದಾಂಡಿಗರಾಗಿ ಶಾಬಾಜ್ ಅವರು ಮತ್ತೆ ಸರ್ಫರಾಜ್ ಅವರು ರೆಡಿಯಾಗಿರಬೇಕು. ಚಿಕ್ಕಿ ಅತ್ಯುತ್ತಮವಾದಂಥ ಶಾಟ್. ದಿಲ್ ಸ್ಕೂಪರ್ ನೋಡಿದ್ದಾರೆ. ಕಾದು ನೋಡೋಣ. 4 ಆಗೋದ್ರ ಮುಖಾಂತರ ಈ ಪಂದ್ಯವನ್ನು ಗೆಲ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ಬ್ಲೂ ಪಂದ್ಯ ಹಚ್ಚರಿ ಸಾಂಗ್. ಒಳ್ಳೆ ಶಾಟ್. ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಇರುತ್ತೆ, ಬರಬೇಕು. ಎರಡು ತಂಡದವರು ಮ್ಯಾನ್ ಆಫ್ ದಿ ಮ್ಯಾಚ್ ನಿಮಗಾಗಿ ಊಟದ ವ್ಯವಸ್ಥೆಯನ್ನು ನೀಡಿರುತ್ತಾರೆ.